ಹಾಯ್, ನಮಸ್ಕಾರ ಅಣ್ತಮ್ಮಂದ್ರಿಗೂ ಅಕ್ಕಂಗಂದ್ರಿಗೂ ಎಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತಗಳು. ಕನ್ನಡನೇ ಸರಿಯಾಗಿ ಗೊತ್ತಾ ಇಲ್ವೇ? ತರೀಕೆ ಹೋಗ್ಲಿ ಬಿಡಿ, ಮಿಸ್ಟೇಕ್ ಆಯ್ತವೆ ಒಂದೊಂದ್ಸತಿ. ನಮ್ಮ ವಾಲ್ಗಗಳು ಫಸ್ಟ್ ಓಲ್ಗ ಏನು ಗುರು ಇದು ಸರಿಯಾಗೇ ಬರ್ತಾ ಇಲ್ಲ. ಸರಿ, ಓಕೆ. ಇವತ್ತೇನಪ್ಪ ಟಾಪಿಕ್ಕು ಅಂತ ಅಂದರೆ, ನಿಮಗೆ ಮಾರ್ನಿಂಗ್ ಟೈಮು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಮೈಕೈ ನೋವು ಮತ್ತು ಮೂಡ್ ಆಫ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಸ್ಪೆಷಲ್ ಮೆಡಿಷನ್ ಇದೆ. ಅದೇನಪ್ಪ ಅಂದರೆ ಪ್ರೀ ವರ್ಕೌಟು. ಈ ಥರದ್ದು ಡೆಡ್ಲಿ ಫ್ರೂಟಿ ಪಂಚು. ಇದು ಒಂದು ಸ್ಕೂಪ್ ಹಾಕೊಬೇಕಾಗುತ್ತೆ. ಇದೊಂದು ಸ್ಕೂಪ್ ಹಾಕ್ಕೊಂಡು ನೀವು ಹಾಫ್ ಆನ್ ಅವರ್ ಆದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಪುಷ್ ಮಾಡ್ತೀರ ಅಂತ ನಿಮಗೆ ಗೊತ್ತಾಗುತ್ತೆ. ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಕೆಫೆನ್ ಜಾಸ್ತಿ. ಇದನ್ನು ಹಾಕೊಂಡ್ಮೇಲೆ ನೀವು ಒಂದು 8 ಗಂಟೆ ನಿದ್ದೆನೇ ಬರೋಲ್ಲ. ತಪ್ಪಿ ನೀವು ರಾತ್ರಿ ಹಾಕೊಂಬಿಟ್ರೆ ಮುಗೀತು, ನಿದ್ದೆನೇ ಮಾಡೋದಿಲ್ಲ ನೀವು. 200 mg ಕೆಫೆನು, 200 mg ಲೆಥೆರೇನು, 3000 mg ಸಿಟ್ರಿಕಲ್ ಮ್ಯಾಲೇಜು, 3000 ಬೆಟಾ ಅನಾಲೈಸು. ಹಿಂಗೆ ಅಂದರೆ ನಿಮಗೆ ಪಾಪ ಅರ್ಥ ಆಗೋಲ್ಲ. ಕೆಲವರಿಗೆ ಅರ್ಥ ಆಗಂಗೆ ಹೇಳ್ತೀನಿ ತುಂಬ ಸಿಂಪಲ್ಲಾಗಿ. ಏನಪ್ಪ ಅಂದರೆ ಇದು ಕೆಫಿನ್ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಪ್ರೆಷರು ಎಲ್ಲದನ್ನು ಏನಿದೆ ತುಂಬ ಫೋರ್ಸ್ಫುಲ್ಲಾಗಿ ಪುಷ್ ಮಾಡುತ್ತೆ. ಬಾಡಿ ಆಕ್ಟಿವೇಶನ್ ಚೆನ್ನಾಗಿ ಮಾಡುತ್ತೆ. ನಮಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಗೊತ್ತಾದ ಮೇಯ್ನು ರೀಸನ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಹಾಫ್ ಆನ್ ಅವರ್ ಮುಂಚೆ ವರ್ಕೌಟ್ ಮಾಡೋಕ್ಕೂ ಹಾಫ್ ಆನ್ ಅವರ್ ಮುಂಚೆ ಬಳಸಬೇಕು. ಅದು 250 ml ಚಿಲ್ಡ್ ವಾಟರ್ ಆದರಾಗಲಿ ಇಲ್ಲ ನಾರ್ಮಲ್ ವಾಟರ್ ಆಗಲಿ, ಬಿಸಿನೀರಲ್ಲಿ ಯೂಸ್ ಮಾಡೋಂಗಿಲ್ಲ. 250 ml ವಾಟರಲ್ಲಿ ಯೂಸ್ ಮಾಡಬೇಕು. ಬೇಕಾದ್ರೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಇವಾಗ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಅದರಲ್ಲಿ ಯಾವ ಥರ ಯೂಸ್ ಮಾಡ್ತೀನಿ, ನಾನು ಮಾರ್ನಿಂಗ್ ಫಸ್ಟ್ ಮೀಲ್ಸ್ ಯಾವುದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಸಿಗೋಣ. ಜೈ ವೀರ ಬಜರಂಗಬಲಿ, ಅನ್ನಪೂರ್ಣೇಶ್ವರಿ ಮಾತಾ. ಅಣ್ತಮ್ಮಂದ್ರಿಗೂ ಎಲ್ಲರಿಗೂ ಅಕ್ಕಂಗಂದ್ರಿಗೂ ಇವತ್ತು ಬನ್ನಿ ನಮ್ಮ ಮೊದಲನೇ ಲೀನ್ ಬಲ್ಕಲ್ಲಿ ನಾನು ಯಾವ ಥರ ಡಯಟ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬನ್ನಿ. ಬೆಳಗ್ಗೆ ಮಾರ್ನಿಂಗು ಏನಿರುತ್ತೆ ಅಪ್ಪ ಅಂತಂದರೆ 7:30ಗೆ ನಮ್ಮದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಥರ ಇರುತ್ತೆ ಬನ್ನಿ ನೋಡಿ. 5 ಆಲ್ಮಂಡು, 1 ಬಾಳೆಹಣ್ಣು, 250 ml ವಾಟರ್ಗೆ ಸ್ವಲ್ಪ ಫೋಕಸ್ ಚೆನ್ನಾಗಿ ಮಾಡಲಿ. ಬೆಳಗ್ಗೆ ಮಾಡೋರಿ ಈ ಡೆಡ್ಲಿ ಫ್ರೂಟಿ ಅನ್ನೋದು ಹಾಕ್ಕೊತೀನಿ. ಕೆಫೆನ್ ಜಾಸ್ತಿ ಇರುತ್ತೆ. 200 mg ಕೆಫೆನು, 200 ಲೆಥೆರೇನು ಮತ್ತು 3000 ಸಿಟ್ರಿಕಲ್ ಮ್ಯಾನೇಜು ಮತ್ತು 3000 mg ಬೆಟಾ ಅನಾಲಜಿ. ನನಗೆ ಅಷ್ಟು ಇಂಗ್ಲೀಷ್ ಬರೋಲ್ಲ, ಸ್ವಲ್ಪ ಅದು ಮಟ್ಟಿಗೆ ಬರುತ್ತೆ. ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕಳಿಸ್ತೀನಿ, ಬೇಕಾದ್ರೆ ತಗೊಳ್ಳಿ. ತುಂಬ ಒಳ್ಳೆಯದು. ನಿಮಗೆ ವರ್ಕೌಟ್ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಇಂಟ್ರೆಸ್ಟ್ ಬರ್ತಾಯಿಲ್ಲ, ಮೂಡ್ ಬರ್ತಾಯಿಲ್ಲ ಅಂತಂದರೆ ಆ ಥರದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಬನ್ನಿ ಇವಾಗ ಇದನ್ನು ಹೆಂಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಯಾಕಂದ್ರೆ ರಾಗ ಎಳಿತಾ ಇದ್ದೀನಿ ತರೀಕೆ. ಓಕೆ ನೋಡಿ, ಆಯಿತು. ಹೆಂಗೆ ಯೂಸ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನನಗೆ. ನೋಡಿ, 250 ml ವಾಟರ್ ಹಾಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಇದು ಹೆಲ್ತಿಗೆ ಒಳ್ಳೆಯದಲ್ಲ. ಬ್ಲ್ಯಾಕ್ ಕಾಫಿ ಕುಡಿಬೋದು, ಆದರೆ ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಮ್ಗೆ ಅಷ್ಟು ಎನರ್ಜಿ ಸಿಗೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಥರದ್ದು ಸ್ವಲ್ಪ ಇದು ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ. 1 ಸ್ಕೂಪ್ ಬಂದು ನಿಮಗೆ 30 ರೂಪೀಸ್ ಮೇಲೆ ಖರ್ಚಾಗುತ್ತೆ. ಇಷ್ಟು ಕಲರ್ ಆಗ್ಬೋದು, ಪಿಂಕ್ ಕಲರ್ ಕನ್ವರ್ಟ್. ಇದು ಯಾವುದೋ ಇರುವೆ ಬೇರೆ ಸಿಗಾಕೊಂಬಿಟ್ಟೈತಲ್ಲಪ್ಪ ಅಲ್ಲಿ. ಇಷ್ಟೇ, ಇರುವೆ ಬಿದ್ದುಬಿಟ್ಟಿತ್ತು ಅದಕ್ಕೆ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮಿಕ್ಸ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಇಷ್ಟೇ ಸಿಂಪಲ್. ಇಷ್ಟೇ ರೆಡಿ ಬ್ರೇಕ್ಫಾಸ್ಟ್.